ಹಲೋ ಎಲ್ರಿಗೂ ನಮಸ್ಕಾರ. ದಿನ ಮಕ್ಕಕ್ಕೆ ಟಿಫನ್ ಬಾಕ್ಸಿಗೆ ಎಂತ ಮಾಡೋ ಹೇಳಿ ತಾಯಕೋಕ್ಕೆ ಚಿಂತೆಯಾಗಿ ಹೋಗ್ತು. ಆದರೆ ಇಲ್ಲಿ ಶಾವಿಗೆ ಪುದೀನ ಪುಲಾವ್ ಒಂಥರ ಡಿಫ್ರೆಂಟಾಗಿರ್ತು. ಮಾಮೂಲಿ ಪುಲಾವ್ಗಿಂತ ಶಾವಿಗೆ ಪುಲಾವ್ ಮಾಡಿದ್ದೆ ಅಂದರೆ ಮಕ್ಕಕ್ಕೂ ಸಹ ತಿನ್ನಲಿಕ್ಕೆ ಆಸೆ ಆಗ್ತು. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ, ಒಂದು ಸ್ವಲ್ಪ ಜಾಸ್ತಿನೇ ನೀರು ತಗೊಳ್ಳಿ. ನೀರು ಕುದಿ ಬಂದ ನಂತರ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ. ಈ ಎಣ್ಣೆ ಹಾಕಾದ ನಂತರ ಒಳ್ಳೆ ಕ್ವಾಲಿಟಿ ಅಕ್ಕಿ ಶಾವಿಗೆನ ತಗೊಳ್ಳಿ. ಡ್ರ್ಯಾಗೋನ್ ತಗೊಂಡ್ರೆ ಚಲೋ ಆಗ್ತು. ಇದನ್ನು ಹಾಕಿ ಒಂದು 3 ನಿಮಿಷ ಗ್ಯಾಸ್ ಆಫ್ ಮಾಡಿ ಮುಚ್ಚಿಡಿ. 3 ನಿಮಿಷದಕ್ಕಿಂತ ಜಾಸ್ತಿ ಬೇಡ. ಗಣೇಶ ಆ ಥರದ ಶಾವಿಗೆ ಆದರೆ 2 ನಿಮಿಷ ಮುಚ್ಚಿದ್ರೆ ಸಾಕು. ನೋಡಿ ಇಷ್ಟು ಬೆಂದ್ರೆ ಆಯ್ತು. ಅಂದರೆ ಒಂದೇ ಸತಿ ಮುಟ್ಟಿದ ತಕ್ಷಣ ಕಟ್ಟಪ್ಲಾಗ ಜಸ್ಟ್ ಹಿಂಗೆ ಮಾಡಿದ್ರೆ ಕಟ್ಟಾಗ. ನಂತರ ಇದನ್ನು ಸೋಸ್ಕೊಳ್ಳಿ. ಸೋಸಾದ ನಂತರ ಇದಕ್ಕೆ ಒಂದು ಸ್ವಲ್ಪ ತಣ್ಣೀರು ಹಾಕಿ ಮತ್ತೆ ಇದನ್ನು ಸೋಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಶಾವಿಗೆ ಒಂದಕ್ಕೊಂದು ಅಂಟ್ತಿಲ್ಲ. ಎಣ್ಣೆನೂ ಹಾಕಿದ್ದೆ, ಆಮೇಲೆ ತಣ್ಣೀರು ಹಾಕಿದ್ದೆ, ಉದುರಾಗಿ ಲಾಯ್ಕ್ ಆಗ್ತು ಶಾವಿಗೆ. ಆಮೇಲೆ ಒಂದು ಬಂಡಿಲಿ ಎಣ್ಣೆ ಹಾಕಿ, ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದ್ರ ಹಾಕಿ. ತೆಂಗಿನೆಣ್ಣೆ ಬೇಡ, ಮಾಮೂಲಿ ಪ್ಯೂರ್ ಆ ಥರ ಎಣ್ಣೆ ಆದರೂ ಅಡ್ಡಿಲ್ಲ, ಶೇಂಗಾ ಎಣ್ಣೆ ಆದರೂ ಅಡ್ಡಿಲ್ಲ. ಎಣ್ಣೆ ಬಿಸಿಯಾದ ನಂತರ ಉದ್ದಿನಬೇಳೆ ಚಟ್ಕುಟ್ ನಂತರನೇ ಉದ್ದಿನಬೇಳೆ ಹಾಕಿ. ಉಪ್ಪಿಟ್ಟಿಗಾಗಲಿ ಯಾವುದಕ್ಕೆ ಆಗಲಿ ಸಾಸಿವೆ ಚಟ್ಕುಟ್ ನಂತರ ಉದ್ದಿನಬೇಳೆ ಹಾಕಿದ್ರೇ ಒಂಥರ ರುಚಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ. ಈರುಳ್ಳಿನ ಸ್ವಲ್ಪ ಕಡಿಮೆನೇ ಹಾಕೋ. ಈ ಶಾವಿಗೆ ಬಾತು ಪುಲಾವೆಲ್ಲ ಮಾಡಿದಾಗ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಾಗ ಸ್ವಲ್ಪ ಈರುಳ್ಳಿ ಹಾಕೋ. ನಂತರ ಕ್ಯಾಪ್ಸಿಕಮ್ ಕಟ್ ಮಾಡೋದು. ಕ್ಯಾಪ್ಸಿಕಮ್ ಯಾವುದಕ್ಕೆ ಆಗಲಿ ಉಪ್ಪಿಟ್ಟಿಗೆ ಹಾಕಿದ್ರು ಚಲೋ ಆಗ್ತು, ನೀವು ಗೊತ್ತೇ ಇದ್ದೋದು. ಕಡೆಗೆ ಹಾಗೆ ಅದಕ್ಕೆ ಈ ಬೀನ್ಸು ಕ್ಯಾರೆಟ್ ಎಲ್ಲವ ಚಿಕ್ಕದಾಗಿ ಕಟ್ ಮಾಡಿ ಹಾಕೋ. ಬೀನ್ಸ್ ಎಲ್ಲ ಒಂಥರ ಚಿಪ್ಪರ್ಸ್ದಂಗೆ ಕಟ್ ಮಾಡೋ ಅಷ್ಟು ಸಣ್ಣಕ್ಕೆ. ಆಮೇಲೆ ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ. ನಾನು ಇಲ್ಲಿ ಆಲೂಗಡ್ಡೆನೂ ಹಾಕಿದ್ದೆ. ನಂಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ, ಅದಕ್ಕೋಸ್ಕರ ಆ್ಯಕ್ಚುಲಿ ಆಲೂಗಡ್ಡೆ ಹಾಕ್ದಾಗಿದ್ರು ನಡೆಯಿತು. ನಂತರ ಇದೆಲ್ಲ ಮುಚ್ಚಿ ಬೇಯಿಸ್ಕೊಳ್ಳಿ. ಮುಕ್ಕಾಲು ಬೆಂದ ನಂತರ ಬಟಾಣಿ ಕಾಳನ್ನು ಹಾಕಿ. ಹಸಿ ಬಟಾಣಿ ಕಾಳು ಈಗ ಸೀಸನು ಎಲ್ಲ ಕಡೆ ಸಿಕ್ತು. ಬಟಾಣಿ ಕಾಳು ಜಾಸ್ತಿ ಹಾಕಿ ಚಲೋ ಆಗ್ತು. ನಂತರ 1-2 ನಿಮಿಷ ಮುಚ್ಚಿಡಿ. ಇದು ಬೇಯಲಿ. ಬೆಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಆಮೇಲೆ ಒಂಚೂರು ಸಕ್ಕರೆನೂ ಹಾಕೋ, ಚಲೋ ಆಗ್ತು. ನಂತರ ನಿಂಬೆ ರಸನೂ ಹಿಂಡ್ಬಿಡೋ. ಇದೆಲ್ಲ ತರಕಾರಿಗೆ ಹಿಡೀಲಿ ಅಲ್ಲಿ ತನಕ 1-2 ನಿಮಿಷ ಮುಚ್ಚಿಡಿ. ನಂತರ ಒಂದು ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಏಲಕ್ಕಿ, ಬಡೆಸೊಪ್ಪು, ಆಮೇಲೆ 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 7-8 ಹಸಿಮೆಣಸಿನ್ಕಾಯಿ, ನಿಗಳು ಖಾರಕ್ಕೆ ತಕ್ಕಂಗೆ ಹಾಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು. ಇದನ್ನು ನುಣ್ಣಗೆ ಬೀಸ್ಕೊಂಬರೋ. ಬೀಸೋದನ್ನು ಈ ಬೆಂದ ತರಕಾರಿಗೆ ಹಾಕಿ ಜಸ್ಟ್ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ. ಇದೆಲ್ಲವ ಬೆಂದ್ಕೊಳ್ಳಿ. 1-2 ನಿಮಿಷ ಮುಚ್ಚಿಟ್ಬಿಡುವ. ನೋಡಿ ಈಗೆಲ್ಲ ಎಣ್ಣೆ ಬಿಟ್ಕೊಂಡು ಆದಮೇಲೆ ಈಗ ಈ ಶಾವಿಗೆನ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡೋ. ಯಾಕೆಂದರೆ ಬೇಗ ಮಿಕ್ಸ್ ಮಾಡಿಬಿಟ್ರೆ ಶಾವಿಗೆ ತುಂಡಾಗಿ ಹೋಗ್ತು. ಅದಕ್ಕೆ 2 ಸೌಟು ತಗೊಂಡು ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡೋ. ಇದು ಭಾರಿ ಚಲೋ ಆಗ್ತು. ಘಮ ಪರಿಮಳ ಬತ್ತು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತ. ಬಾಕ್ಸಿಗೆ ಹಾಕೊಡೋಲಕ್ಕೂ ರಾಶಿ ಚಲೋ ಆಗ್ತು. ನೀವು ಎಲ್ಲರೂ ಒಂದು ಸತಿ ಟ್ರೈ ಮಾಡಿ. ಬೆಳಗ್ಗೆ ಬೇಗನೂ ಆಗ್ತು. ರಾತ್ರಿಯೇ ತರಕಾರಿ ಕಟ್ ಮಾಡಿ ಇಟ್ಕೊಂಬಿಟ್ರೆ 10 ನಿಮಿಷದಲ್ಲೆಲ್ಲ ಆಗೋಗ್ತು. ಖಂಡಿತ ಟ್ರೈ ಮಾಡಿ. ಹಾಗೆ ನಂದು ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾ ಪೇಜನ್ನು ಸಹ ಫಾಲೋ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ಕಡೆಗೆ ಹೇಗಿದ್ದೋಳಿ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೆ. ಅಲ್ಲಿ ತನಕನೂ ಬಾಯ್.